ಈ 9 ಗಂಟೆಯ ಮೊದಲ ಎಕ್ಸ್ಕ್ಲೂಸಿವ್ ಸುದ್ದಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ದೇವೇಗೌಡರು ಮತ್ತು ಸೋಮಣ್ಣ ಭೇಟಿ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ. ಇದರ ಇನ್ಸೈಡ್ ಸ್ಟೋರಿ ಏನು? ಇಷ್ಟಕ್ಕೂ ದೇವೇಗೌಡರ ಬಳಿ ಸೋಮಣ್ಣ ಏನ್ ಗುಟ್ಟನ್ನ ಹಂಚಿಕೊಂಡಿದ್ದಾರೆ? ಆ ಗುಟ್ಟನ್ನ ನಿಮ್ಮೆದುರಿಗೆ ರಟ್ಟು ಮಾಡ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ದೇವೇಗೌಡರ ಬಳಿ ನೋವು ತೋಡ್ಕೊಂಡಿದ್ದಾರಂತೆ ಸೋಮಣ್ಣ. ತಮ್ಮ ಇವತ್ತಿನ ಪರಿಸ್ಥಿತಿಯ ಬಗ್ಗೆ ದೇವೇಗೌಡರ ಬಳಿ ಸೋಮಣ್ಣ ಭಾವುಕರಾಗಿ ಮಾತನಾಡಿದ್ದಾರೆ. ನಂಬಿದವರೇ ನನಗೆ ಕೈ ಕೊಟ್ರು ಅಂತ ಸೋಮಣ್ಣ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಇವತ್ತಿನ ಸ್ಥಿತಿಗೆ ಒಂದ್ ರೀತಿ ನಾನೇ ಕಾರಣ ಆಗಿಬಿಟ್ಟೆ, ಮತ್ತೆ ರಾಜಕೀಯ ಭವಿಷ್ಯ ರೂಪಿಸಿಕೊಳ್ಳೋದೇ ಗೊಂದಲ ಆಗಿದೆ ಅಂತ ದೇವೇಗೌಡರ ಮುಂದೆ ತಮ್ಮ ಮನದಾಳದ ನೋವನ್ನ ಹಂಚಿಕೊಂಡಿದ್ದಾರೆ ಸೋಮಣ್ಣ. ಸೋಮಣ್ಣ ವಿಧಾನಸಭೆ ಚುನಾವಣೆ ಅದಾದ ನಂತರದ ದಿನಗಳಲ್ಲಿ ಬಹಳಷ್ಟು ಬೇಸರಗೊಂಡಿದ್ರು, ಪಕ್ಷದಿಂದ ಒಂದಷ್ಟು ಅಂತರವನ್ನ ಕಾಯ್ದುಕೊಂಡಿದ್ರು, ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿಯೇ ಹೊರಗಡೆ ಹಾಕಿದ್ರು. ಯಾವ ಹಂತಕ್ಕೆ ಅಂದ್ರೆ ಸೋಮಣ್ಣ ಅವರು ಪಕ್ಷ ಬಿಡುತ್ತಾರೆ ಅನ್ನೋ ಮಾತು ಕೂಡ ಬಹಳ ದಟ್ಟವಾಗಿತ್ತು. ಕೊನೆಗೆ ಹಿರಿಯ ನಾಯಕರು ಸಮಾಧಾನ ಪಡಿಸಿದ್ರು, ಸಮಾಧಾನಗೊಂಡಿದ್ದಾರೆ ಅನ್ನೋ ಮಾತು ಕೂಡ ಇತ್ತು. ಅದಾದ ನಂತರದ ಬೆಳವಣಿಗೆ ಇದು. ದೇವೇಗೌಡರನ್ನ ಭೇಟಿಯಾಗಿದ್ದಾರೆ. ದೇವೇಗೌಡರನ್ನ ಭೇಟಿಯಾಗಿ ತಮ್ಮ ನೋವೇನಿದೆ ಅದನ್ನ ಕೇಳ್ಕೊಂಡಿದ್ದಾರೆ. ವಿ ಸೋಮಣ್ಣ ದೇವೇಗೌಡರ ಬಳಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ರಾಜಕೀಯವಾಗಿ ಏನೆಲ್ಲ ನೋವಾಗಿದೆ ಅನ್ನೋದನ್ನ ದೇವೇಗೌಡರ ಬಳಿ ಹೇಳಿಕೊಂಡಿದ್ದಾರೆ. ಆಗ ದೇವೇಗೌಡರು ಕೊಟ್ಟಂತಹ ಉತ್ತರ, ನಿಮ್ಮ ಜೊತೆ ನಾನು ಇರ್ತೀವಿ ಅಂತ ಧೈರ್ಯ ತುಂಬಿದ್ದಾರೆ ದೇವೇಗೌಡರು. ಧೈರ್ಯವಾಗಿರಿ, ನಿಮ್ ಜೊತೆ ನಾವಿರ್ತೀವಿ ಅಂತ ದೇವೇಗೌಡರು ಕೂಡ ಸೋಮಣ್ಣ ಅವರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ, ಸಮಾಧಾನ ಪಡಿಸಿದ್ದಾರೆ. ಸೋಮಣ್ಣ ಮನವಿ ಮಾಡಿಕೊಂಡ್ರು ದೇವೇಗೌಡರ ಬಳಿ. ನನಗೆ ಬಹಳ ನೋವಾಗಿದೆ, ಯಾಕೆ ಈ ರೀತಿ ಆಯ್ತು ಅನ್ನುವಂತಹ ನೋವಿದೆ. ಇವತ್ತಿನ ರಾಜಕೀಯ ವ್ಯವಸ್ಥೆ ನನಗೆ ನೋವು ತರಿಸ್ತಾ ಇದೆ. ಈಗ ಆ ನೋವನ್ನ ನೀವು ಸರಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ ದೇವೇಗೌಡರ ಬಳಿ. ಆಗ ದೇವೇಗೌಡರು ನಿಮ್ ಜೊತೆ ನಾವಿರ್ತೀವಿ ಅನ್ನುವಂತಹ ಧೈರ್ಯವನ್ನ ತುಂಬಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಸೋಮಣ್ಣ ಅವರು ಅಸಮಾಧಾನಗೊಂಡು ಬೇಸರಗೊಂಡು ಬಹಳಷ್ಟು ದಿನಗಳೇ ಆಗೋಯ್ತು. ಮೊನ್ನೆ ಅಷ್ಟೇ ಬಿಜೆಪಿಯ ಹಿರಿಯ ನಾಯಕರು ಸಮಾಧಾನ ಪಡಿಸಿದ್ರು, ಸಮಾಧಾನ ಕೂಡ ಆಗಿದ್ದಾರೆ ಅಂತಾನೆ ಹೇಳಿದ್ರು. ಇವತ್ತು ದೇವೇಗೌಡರನ್ನ ಮೀಟ್ ಆಗಿದ್ದೇನಿದೆ ಈಗ ಸೋಮಣ್ಣ ಅವರು, ಅದರ ಕಾರಣ ಏನು? ಹಾಗಾದ್ರೆ ತಮ್ಮ ಬೇಸರವನ್ನ ಹೇಳ್ಕೊಳ್ಳೋದಕ್ಕೆ ಅಂತಲೇ ದೇವೇಗೌಡರನ್ನ ಭೇಟಿಯಾದ್ರ? ದೇವೇಗೌಡರು ಕೂಡ ಸಮಾಧಾನ ಮಾಡಿದ್ದಾರೆ ನಿಮ್ ಜೊತೆ ನಾವಿರ್ತೀವಿ ಅಂತ. ಸೊ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಹೇಳೋದಾದ್ರೆ ಶ್ವೇತಾ, ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿಯಾದ ಬಳಿಕ ಒಂದಷ್ಟು ಜನ ಜೆಡಿಎಸ್ ನ ನಾಯಕರು ದೇವೇಗೌಡರನ್ನ ಭೇಟಿ ಮಾಡ್ತಾರೆ, ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡ್ತಾರೆ. ಮೈತ್ರಿ ಆದ ನಂತರ ಎರಡೂ ಪಕ್ಷಗಳ ನಾಯಕರು ಆಗಾಗ ಭೇಟಿಯಾಗುವಂತಹ ಪ್ರಕ್ರಿಯೆ ನಡೀತಾನೆ ಇದೆ. ಅದರ ಮುಂದುವರಿದ ಭಾಗವಾಗಿ ನಿನ್ನೆ ಸೋಮಣ್ಣ ಅವರು ಮಾಜಿ ಪ್ರಧಾನಿ ದೇವೇಗೌಡರ ಮನೆಗೆ ಭೇಟಿಯನ್ನ ನೀಡ್ತಾರೆ. ಸಾಕಷ್ಟು ಕುತೂಹಲವನ್ನ ಕೆರಳಿಸಿತ್ತು ಈ ಒಂದು ಭೇಟಿ ರಾಜಕೀಯ ವಲಯದಲ್ಲಿ. ದೇವೇಗೌಡರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಸೋಮಣ್ಣ ಅವರು ಕೂಡ ತಮ್ಮ ಮನದಾಳದ ಒಂದಷ್ಟು ನೋವನ್ನ ಅವರ ಬಳಿ ತೋಡ್ಕೊಂಡಿದ್ದಾರೆ. ಎರಡೂ ಕ್ಷೇತ್ರಗಳಲ್ಲಿ ನಾನು ಸ್ಪರ್ಧೆ ಮಾಡಿ ಸೋತಿದ್ದೀನಿ, ನಂಬಿದವರೇ ನನಗೆ ಕೈ ಕೊಟ್ರು, ನನ್ನ ಇವತ್ತಿನ ಈ ಒಂದು ಪರಿಸ್ಥಿತಿಗೆ ಒಂದ್ ರೀತಿ ನಾನು ಯಾರನ್ನ ನಂಬಿದ್ನೋ ಅವರೇ ಕಾರಣ ಆಗಿದ್ದಾರೆ, ಮತ್ತೆ ರಾಜಕೀಯ ಭವಿಷ್ಯವನ್ನ ರೂಪಿಸ್ಕೊಳ್ಳೋದು ಹೇಗೆ ಅನ್ನುವಂಥದ್ದು ನಾನು ಗೊಂದಲದಲ್ಲಿದ್ದೀನಿ ಅನ್ನುವಂತ ಒಂದಷ್ಟು ನೋವನ್ನ ಸೋಮಣ್ಣ ಅವರು ದೇವೇಗೌಡರ ಹತ್ರ ತೋಡ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ದೇವೇಗೌಡರು ಕೂಡ ಒಂದಷ್ಟು ಧೈರ್ಯದ ಮಾತುಗಳನ್ನ ಅವರಿಗೆ ಹೇಳಿದ್ದಾರೆ. ಪ್ರಮುಖವಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸೋಮಣ್ಣ ಅವರು ಬೆಂಗಳೂರು ಉತ್ತರ ಅಥವಾ ತುಮಕೂರು ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ನಿಮ್ಮ ಸಹಕಾರ ನನಗೆ ಬೇಕು, ನೀವು ಕೈ ಹಿಡಿದ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ ಅನ್ನುವಂತ ಒಂದು ನೋವನ್ನ ಕೂಡ ಮಾತನ್ನ ಕೂಡ ದೇವೇಗೌಡರ ಬಳಿ ಸೋಮಣ್ಣ ಅವರು ತೋಡ್ಕೊಡ್ತಾರೆ. ದೇವೇಗೌಡರು ಕೂಡ ಸುಮಾರು 1 ಗಂಟೆಗಳ ಕಾಲ ನಡೆದಂತ ಈ ಚರ್ಚೆಯಲ್ಲಿ ಸೋಮಣ್ಣ ಅವರಿಗೆ ಒಂದು ಧೈರ್ಯದ ಮಾತನ್ನ ಹೇಳಿದ್ದಾರೆ. ಮುಂದೆ ಎಲ್ಲ ಒಳ್ಳೇದಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪಾಸಿಟಿವ್ ಆದಂತ ಮಾತುಗಳನ್ನ ಕೂಡ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಲ್ಲಿ ಮುಂದಿನ ಲೋಕಸಭಾ ಚುನಾವಣೆಗೆ ಸೋಮಣ್ಣ ಅವರು ಸ್ಪರ್ಧೆ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದು ಬೆಂಗಳೂರು ಉತ್ತರ ಅಥವಾ ತುಮಕೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಒಂದು ಸಹಕಾರವನ್ನ ಕೇಳೋದಕ್ಕೆ ದೇವೇಗೌಡರ ಮನೆಗೆ ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.